ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಸದ್ದು. ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗುತ್ತಿದ್ದಾರೆ. ಅಂತಹವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗ್ತಿದ್ರು ಕೂಡ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಅಂತಹವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ದಾರೆ. ಕಾರಿನಲ್ಲಿ ಸುರಕ್ಷಿತವಾಗಿ ಮನೆಗೆ ಕಳಿಸುವ ಕೆಲಸವಾಗಿದೆ. ದೇಶದ್ರೋಹ ಘೋಷಣೆ ಕೂಗಿದ್ರು ಯಾರು ಕೂಡ ಖಂಡಿಸಿಲ್ಲ. ಕಾಂಗ್ರೆಸ್ನವರು ಬಾಯಿಗೆ ಪ್ಲಾಸ್ಟರ್ ಹಾಕಿಕೊಂಡಿದ್ದಾರೆ. ದೇಶದ್ರೋಹ ಘೋಷಣೆ ಕೂಗಿದ್ರು ಸಮರ್ಥಿಸಿಕೊಳ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಶೋಕ್. ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದವನು ಬಂದಿದ್ದಾನೆ, ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗ್ಬೇಕು, ಬೇರೆ ಯಾರು ಕೂಗಕ್ಕೆ ಸಾಧ್ಯ? ಹಾಗೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಯಾರು ಕೂಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬೇರೆ ಯಾರು ಕೂಗ್ತಾರೆ? ಅನ್ನ ತಿಂದಿರೋರು, ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ? ಇವತ್ತು ಪಾಕಿಸ್ತಾನದವರೇ ಕೂಗಿರೋದಲ್ಲಿ, ಪಾಕಿಸ್ತಾನದವರೇ ಕೂಗಿರೋದು. ನಮ್ಗೆಲ್ಲ ಭಯ ಆಗ್ತಾ ಇದೆ. ಇನ್ನೆಷ್ಟು ಜನ ಈ ಭಯೋತ್ಪಾದಕರೆಲ್ಲ ಒಳಗಡೆ ಇದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ. 10 ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಇರ್ಬೋದು. ಸೇಫ್ಟಿ ಯಾರಿಗೆ? ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ. ಇಡೀ ಕನ್ನಡಿಗರು 7.5 ಕೋಟಿ ಕನ್ನಡಿಗರು ತಲೆ ತಗ್ಸುವಂತ ಘಟನೆ ವಿಧಾನಸೌಧದಲ್ಲಾಗಿದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ. ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನೆಲ್ಲ ಬಿಟ್ಟಿದ್ದಾರೆ. ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದ್ದಾರೆ? ಇದರಿಂದ ಯಾರಿದ್ದಾರೆ ಹಿಂದೆ? ಕರ್ಕೊಂಬಂದವ್ರು ಯಾರು? ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು? ಬಿರಿಯಾನಿ ಕೊಟ್ಟು ಕಳಿಸ್ತವ್ರು ಯಾರು? ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ, ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸರು, ಕರ್ಕೊಂಬಂದು ಯಾರು. ವಿಧಾನಸಭೆಯಲ್ಲಿ ಇದೀಗ ಕೈ ಮತ್ತು ಕಮಲ ನಾಯಕರ ಜಟಾಪಟಿ ನಡೀತಾ ಇದೆ. ಕೃಷ್ಣ ಬೈರೇಗೌಡ ಮತ್ತು ಸುನಿಲ್ ಕುಮಾರ್ ನಡುವೆ ವಾಗ್ವಾದ ನಡೀತಾ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ 40 ಯೋಧರು ಹುತಾತ್ಮರಾಗಲು ಕಾರಣ ಯಾರು ಅಂತ ಬಿಜೆಪಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಗೆ ಪ್ರಶ್ನಿಸಿದ್ದ ಸಚಿವ ಕೃಷ್ಣ ಬೈರೇಗೌಡ, ಕೇಂದ್ರದಲ್ಲಿರುವುದು ಅಯೋಗ್ಯ ಮತ್ತು ನಾಲಾಯಕ್ ಸರ್ಕಾರ ಅಂತ ಹೇಳಿದ್ದಾರೆ. ಪುಲ್ವಾಮಾ ದಾಳಿ ಹಿಂದೆ ಇರೋದು ಯಾರು ಹೇಳಿ? ತನಿಖೆ ಮಾಡಲು ಇವರಿಂದ ಆಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಈವರೆಗೆ ಬಂಧಿಸಿಲ್ಲ ಅಂತ ಮತ್ತೊಮ್ಮೆ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬಿಜೆಪಿ. ಆರೋಪಿಗಳನ್ನ ಬಂಧಿಸಿದವರು ಅಯೋಗ್ಯರು ಅಂತ ಸುನಿಲ್ ಅವರು ಹೇಳಿದ್ದಾರೆ. 40 ಸೈನಿಕರು ಮೃತಪಟ್ಟರು, ಯಾರು ಇನ್ನೂ ಬಂಧಿಸಿಲ್ಲ. ಇವರಿಗೆ ಯಾರನ್ನಾದ್ರೂ ಬಂಧಿಸಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು. 40 ಜನ ಸತ್ತವರಿಗೆ ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು, ನಿಮ್ಮ ಅಯೋಗ್ಯ ಸರ್ಕಾರ, ನಿಮಗೆ ಯಾರು ಕಾರಣ ಮಾಡಿದ್ದು ಅಂತ ಯೋಗ್ಯತೆ ಇಲ್ಲ ನಿಮಗೆ. ನೀವು ಈಗ ಮುಂದುವರಿಸಬೇಕಾ? ಅದಕ್ಕೆ ಇದನ್ನು ಪರಿಹಾರ ಆಗ್ಬೇಕು. ಅಯೋಗ್ಯರು ಇವರು. ಆಯ್ತು, ಅಯೋಗ್ಯ ಸರ್ಕಾರ. ಸರಿಗ ಅಯೋಗ್ಯ ನೀವು. ಅವ್ರು ಈಗ ಹೇಳ್ತೇವೆ, ನೀವು ಹೇಳ್ತೇನೆ. ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಲಿಲ್ಲ. ಅವರು ಅಯೋಗ್ಯರು, ಅವರು ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗ್ಲಿಲ್ಲಲ್ಲ, ಅದಕ್ಕೆ ಅವರು ಅಯೋಗ್ಯರು. ಅಲ್ಲ, ಯಾರು ಅಯೋಗ್ಯರು? ಈಗ ಅಲ್ಲ ಅಧ್ಯಕ್ಷರೇ, 40 ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ? 40 ಸೈನಿಕರು. ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು. 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ. ಯಾರು ಕಾರಣ 40 ಸೈನಿಕರಿಗೆ? ಇವತ್ತು ಇಲ್ಲಿ
ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು 5 ವರ್ಷ ಆಗಿದೆ, 5 ವರ್ಷ ಆದ್ರೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.